ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಈಗ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಯಾರಿಗೆಲ್ಲ ಡೆಲಿವರಿ ಡೇಟ್ ಇದೆಯೋ ಅವ್ರಿಗೋಸ್ಕರ ಕೆಲವೊಂದು ಟಿಪ್ಸ್ ಎಲ್ಲಾನು ನೋಡೋಣ. ಈಗ ಡೆಲಿವರಿ ಅಂದ್ರೆ ನಮ್ಮ ಮೈಂಡ್ಗೆ ಬರೋದು ಒಂದೇ ವಿಷಯನೇ. ನಾರ್ಮಲ್ ಡೆಲಿವರಿ ಆಗುವಾಗ ಎಷ್ಟೆಲ್ಲ ಪೇಯ್ನ್ಸ್ ಕಾಣಿಸ್ಕೊಳ್ತಾ ಇರುತ್ತೆ, ಅಥವಾ ಸಿ ಸೆಕ್ಷನ್ ಆದರೂ ಸಹ ಪೇಯ್ನ್ಸ್ ಅನ್ನೋದು ಇರುತ್ತೆ. ನೆಕ್ಸ್ಟು ಏನು ಪಾಪು ಆಗುತ್ತೆ, ಈ ರೀತಿ ತುಂಬ ಯೋಚನೆ ಮಾಡ್ತಾನೆ ಇರ್ತೀವಿ. ಇದು ತುಂಬ ಕಾಮನ್ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಸ್ಟಾರ್ಟಿಂಗಿಂದ ನಾವು ಇದೇ ರೀತಿ ಮಾಡ್ಕೊಂಡು ಬಂದಿರ್ತೀವಿ. ಜಸ್ಟ್ ಈ 1 ಮಂತಲ್ಲಿ ಇದನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಅದನ್ನು ಬಿಟ್ಟು ನೆಕ್ಸ್ಟ್ ಡೆಲಿವರಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಈಗ ನಾರ್ಮಲ್ ಡೆಲಿವರಿ ಏನಾದರೂ ಆಗುತ್ತೆ ಅಂತ ಹೇಳಿ ನಿಮಗೆ ಡಾಕ್ಟರ್ಸ್ ಹೇಳಿದರೆ, ಅಥವಾ ನಿಮ್ಗೆ ಏನಾದರೂ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ತಾ ಇದ್ದರೆ, ನೆಕ್ಸ್ಟ್ ನಾರ್ಮಲ್ ಡೆಲಿವರಿಗೆ ಮೈಂಡ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ಸೊ ನಾರ್ಮಲ್ ಡೆಲಿವರಿ ಪ್ರೊಸೀಜರ್ ಅಂತ ಹೇಳಿದ್ರೇ ನಿಮಗೆ ಪೇಯ್ನ್ಸ್ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮೊದಲು ಬ್ಯಾಕ್ ಪೇಯ್ನ್ ಶುರುವಾಗುತ್ತೆ, ಆಮೇಲೆ ಹೊಟ್ಟೆಗಡೆ ಎಲ್ಲ ಪೇಯ್ನ್ ಶುರುವಾಕೊಂಬಂದು ಹೊಟ್ಟೆ ಎಲ್ಲ ತುಂಬ ನೋವು ಬರ್ತಾ ಇರುತ್ತೆ. ಒಂದು 5 ನಿಮಿಷಕ್ಕೂ ಒಂದ್ಸಲ ಪೇಯ್ನ್ ಅನ್ನೋದು ಹೆಚ್ಚಾಗ್ತಿರುತ್ತೆ. ನೆಕ್ಸ್ಟ್ ವಾಟರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಮ್ಯೂಕಸ್ ಪ್ಲಗ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಈ ರೀತಿ ನಿಮ್ಗೆ ಆದಾಗ ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಅವರು ಅಡ್ಮಿಟ್ ಮಾಡಿಕೊಂಡು ನಿಮಗೆ ಸರ್ವಿಕ್ಸ್ ಎಷ್ಟು ಓಪನ್ ಆಗ್ತಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಅದು ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸರ್ವಿಕ್ಸ್ ಒಳಗಡೆ ಅಂದರೆ ನಿಮ್ಮ ಪ್ರೈವೇಟ್ ಪಾರ್ಟ್ ಒಳಗಡೆ ಕೈ ಇಟ್ಟು ಚೆಕ್ ಮಾಡ್ತಾರೆ ಸರ್ವಿಕ್ಸ್ ಎಷ್ಟು ಓಪನ್ ಆಗ್ತಿದೆ ಅಂತ ಹೇಳಿ. ಸೊ ಈ ಪ್ರೊಸೀಜರ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ರೀತಿ ಡಾಕ್ಟರ್ಸ್ ಮಾಡುವಾಗ ತುಂಬ ಜನ ಭಯ ಬೀಳ್ತಾರೆ, ಕಿರ್ಚ್ತಾರೆ. ಸೊ ಸ್ವಲ್ಪ ಪೇಯ್ನ್ ಇರುತ್ತೆ, ಬಟ್ ಆ ಟೈಮಲ್ಲಿ ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ನಾವು ಅವ್ರಿಗೆ ಆರಾಮಾಗಿ ಚೆಕ್ ಮಾಡೋದಕ್ಕೆ ಬಿಟ್ಟಾಗ ಮಾತ್ರನೇ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸರ್ವಿಕ್ಸ್ ಎಷ್ಟು ಓಪನ್ ಆಗ್ತಿದೆ, ಇನ್ನೂ ಎಷ್ಟು ಟೈಮ್ ಬೇಕಾಗುತ್ತೆ ಇವರಿಗೆ ಡೆಲಿವರಿ ಆಗೋದಕ್ಕೆ ಅಂತೆಲ್ಲನೂ. ಅದನ್ನ ಒಂದು 3 to 4 ಟೈಮ್ಸ್ ಅವರು ಚೆಕ್ ಮಾಡಿ ನೋಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಇದು ಪ್ರೊಸೀಜರ್. ಸೊ ಈ ರೀತಿಯೇ ಇರುತ್ತೆ, ಎಲ್ಲರಿಗೂ ಈ ರೀತಿ ಮಾಡ್ತಾರೆ ಅಂತ ಹೇಳಿ. ಆ ಟೈಮಲ್ಲಿ ತುಂಬ ಭಯ ಬಿದ್ದು ಕಿರ್ಚೋದಕ್ಕೆ ಹೋದರೆ ನೆಕ್ಸ್ಟ್ ಅವರು ಆ ಟೈಮಲ್ಲಿ ಮಗುಗೆ ಹಾರ್ಟ್ ಬೀಟ್ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಮಗು ಮೋಷನ್ ಮಾಡ್ಕೊಬೋದು. ಅದರಿಂದ ನಿಮಗೆ ಸಿ ಸೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಆರಾಮಾಗಿ ಪೇಯ್ನ್ ಎಲ್ಲನೂ ಸ್ವಲ್ಪ ತಡ್ಕೊಳ್ಳಿ. ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಸ್ಟಾರ್ಟಿಂಗಿಂದ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಪಾಪಗೋಸ್ಕರ. ತುಂಬ ಇಷ್ಟ ಆಗಿರೋದನ್ನೆಲ್ಲ ಬಿಟ್ಟಿರ್ತೀವಿ, ಹೆಲ್ತ್ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದಿರ್ತೀವಿ. ಬಟ್ ಕೊನೆಯ ಟೈಮಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಎಲ್ಲ ನಾವು ಮಾಡೋದ್ರಿಂದ ನಮಗೆ ಸಿ ಸೆಕ್ಷನ್ ಆಗೋಗ್ಬಿಡುತ್ತೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ, ಭಯ ಬೀಳದೆ ಆರಾಮಾಗಿರಿ. ನೆಕ್ಸ್ಟ್ ಪೇಯ್ನ್ ಹೆಚ್ಚಾಗ್ತಾ ಒಂದೇ ಜಾಗದಲ್ಲಿ ಮಲ್ಕೊಂಡಿರೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಹೊತ್ತು ಆರಾಮಾಗಿ ವಾಕಿಂಗ್ ಮಾಡಿ. ತುಂಬ ಪೇಯ್ನ್ ಆದಾಗ ಒಂದು ಸ್ವಲ್ಪ ಹೊತ್ತು ಲೆಫ್ಟ್ ಸೈಡ್ ತಿರುಗಿ ಮಲ್ಕೊಳ್ಳಿ, ಮತ್ತು ಅದೇ ರೀತಿ ಒಂದು ಸ್ವಲ್ಪ ಹೊತ್ತು ರೈಟ್ ಸೈಡ್ ತಿರುಗಿ ಮಲ್ಕೊಳ್ಳಿ. ಸೊ ಒಂದೇ ಪೊಸಿಷನ್ ಇರೋದಕ್ಕೆ ಹೋಗಬೇಡಿ, ಪೊಸಿಷನ್ನ ಸ್ವಲ್ಪ ಚೇಂಜ್ ಮಾಡ್ತಾ ಇರಿ, ಸ್ವಲ್ಪ ವಾಕಿಂಗ್ ಮಾಡ್ತಾ ಇರಿ. ಆಗ ಮಗು ಬೇಗ ಹೊರಗಡೆ ಬರೋದಕ್ಕೆ ತುಂಬಾ ಹೆಲ್ಪ್ ಆಗ್ತಿರುತ್ತೆ. ಸೊ ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲನೂ ನೀವು ಮಾಡ್ತಾ ಇರಿ. ನೆಕ್ಸ್ಟ್ ನಿಮ್ಗೆ ಏನಾದರೂ ಸಿ ಸೆಕ್ಷನ್ನೇ ಆಗುತ್ತೆ ಅಂತ ಹೇಳಿದ್ರೆ ನೀವು ಅಷ್ಟೇ ಕೆಲವೊಂದು ಟಿಪ್ಸ್ ಎಲ್ಲ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ನೀವು ಹೋಗಿ ಮಾರ್ನಿಂಗೆ ನಿಮ್ಗೆ ಏನಾದರೂ ಒಂದು 5 o'clock ಒಂದು 6 o'clockಗೆ ಸಿ ಸೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ನೈಟ್ ಅಡ್ಮಿಟ್ ಆಗೋಕೆ ಹೇಳಿರ್ತಾರೆ. ನೆಕ್ಸ್ಟು ನಿಮಗೆ ಊಟ ಮಾಡಬಾರ್ದು ಅಂತ ಹೇಳಿರ್ತಾರೆ. ಈಗ ಬೆಳಗ್ಗೆ ಇರುತ್ತೆ ಅಲ್ವಾ ನಿಮಗೆ ಸಿ ಸೆಕ್ಷನು. ಸೊ ನೈಟಿಂದನೇ ಊಟ ಎಲ್ಲ ಮಾಡಬಾರ್ದು, ನೀರೆಲ್ಲ ಕುಡಿಬಾರ್ದು, ಸೊ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ಹಾಕೊಬೇಕು ಅಂತೆಲ್ಲಾನು ನಿಮಗೆ ಕೆಲವೊಂದು ಸ್ಟೆಪ್ಸ್ ಹೇಳಿರ್ತಾರೆ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇರಿ. ಸೊ ಈ ರೀತಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಹೋಗೋದು ಒಳ್ಳೆಯದು. ನಿಮಗೆ ನಾರ್ಮಲ್ಲೇ ಆಗಲಿ ಸಿ ಸೆಕ್ಷನ್ನೇ ಆಗಲಿ ಯಾವುದೆಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ ಈ ಟಿಪ್ಸ್ ಎಲ್ಲಾನು ತಿಳ್ಕೊಂಡು ಹೋಗಿ. ಆಗ ನಿಮಗೆ ಮಾಡುವಾಗ ಗೊತ್ತಾಗುತ್ತೆ, ಇದು ಇದಕ್ಕೋಸ್ಕರನೇ ಮಾಡ್ತಿದ್ದಾರೆ. ಸೊ ಭಯ ಬೀಳಬಾರ್ದು ಅನ್ನೋ ಒಂದು ಧೈರ್ಯ ನಿಮ್ಗೆ ಇರುತ್ತೆ. ಡೆಲಿವರಿ ಬ್ಯಾಗ್ ಎಲ್ಲಾನು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಸೊ ಇನ್ನೂ ಡೇಟ್ ಇದೆ ಅಂತ ಹೇಳಿ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಮುಂದೇನು ಪೇಯ್ನ್ಸ್ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಡೆಲಿವರಿ ಬ್ಯಾಗ್ ಎಲ್ಲಾನು ನೀವು ಪ್ಯಾಕ್ ಮಾಡಿ ಮನೇಲಿ ಇಟ್ಬಿಡಿ. ಸೊ ಆ ಡೆಲಿವರಿ ಬ್ಯಾಗ್ ಹತ್ರನೇ ನಿಮ್ಮ ಸ್ಕ್ಯಾನ್ ರಿಪೋರ್ಟ್ಸ್ ಆಗಿರ್ಬೋದು, ನಿಮ್ಮ ಹಾಸ್ಪಿಟಲ್ಗೆ ಏನೇನು ರಿಲೇಟೆಡ್ ಆಗಿರುತ್ತೋ ನಿಮ್ಮ ಟ್ಯಾಬ್ಲೆಟ್ಸು ಅದೆಲ್ಲನೂ ಒಂದೇ ಹತ್ರ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಪಾಪುಗೆ ಹಾಕೋ ಬಟ್ಟೆ ಯಾವುದಾದ್ರೂ ನೀವು ತೊಗೊಂಡಿದ್ರೆ ಅದನ್ನ ವಾಶ್ ಮಾಡಿ ಕ್ಲೀನಾಗಿ ಒಂದು ಜಾಗದಲ್ಲಿ ಎತ್ತಿಟ್ಬಿಡಿ. ನೆಕ್ಸ್ಟ್ ನಾನು ಇನ್ನೇನು ಡೆಲಿವರಿ ಡೇಟ್ ಹತ್ರ ಇದೆ, ಪಾಪು ಆಗುತ್ತೆ ಅಂತ ಇರೋರಿಗೆ ಹೇಳೋ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಮಾತನ್ನ.
ಸೊ ಪಾಪು ಆಗಿದ ಕೂಡಲೇ ನೀವು ಹಾಲು ಕುಡಿಸೋದಕ್ಕೆ ಟ್ರೈ ಮಾಡಿ. ಸೊ ಸಿಸ್ಟರ್ಸು ನಿಮಗೆ ತಗೊಂಬಂದು ಪಾಪುನ ಕೊಡ್ತಾರೆ. ಆ ಟೈಮಲ್ಲಿ ನೋವಿರುತ್ತೆ, ನಾರ್ಮಲ್ ಆಗಿರಲಿ ಸಿ ಸೆಕ್ಷನ್ ಆಗಿರಲಿ ನೋವಿರುತ್ತೆ. ಸೊ ಆ ಟೈಮಲ್ಲಿ ರೆಫ್ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಹಾಲು ಕುಡಿಸಿ. ಎಷ್ಟೇ ಕಷ್ಟ ಆದರೂ ಆ ಟೈಮಲ್ಲಿ ಹಾಲು ಕುಡಿಸಿ. ಮತ್ತು ಒಂದು 3 ದಿವಸ ಆದರೂ ನಿಮಗೆ ಲೈಟಾಗೆ ಹಾಲು ಆಗ್ತಿರುತ್ತೆ. ಆ ಟೈಮಲ್ಲಿ ಪಾಪು ಎಷ್ಟು ಹಾಲು ಕುಡಿಯುತ್ತೋ ಅಷ್ಟು ಮಾತ್ರನೇ ಹಾಲಾಗುತ್ತೆ. ಸೊ ಅದನ್ನು ನೋಡಿಕೊಂಡು ಯಾರಾದರೂ ಹೇಳಿದ್ರೆ ಹಾಲು ಸಾಕಾಗ್ತಿಲ್ಲ ಅಂತ ಹೇಳಿ ತಕ್ಷಣ ಫಾರ್ಮುಲಾ ಮಿಲ್ಕ್ ತಗೊಳ್ಳೋದು ಅಥವಾ ನೀವೇನಾದರೂ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಈ ತಪ್ಪನ್ನು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಒಂದು 5 ಡೇಸ್ ವೆಯ್ಟ್ ಮಾಡಿ. 5 ಡೇಸ್ ಕಡಿಮೆನೇ ಹಾಲಾಗುತ್ತೆ. ಆಮೇಲೆ ಪಾಪು ಒಂದು 2 ಅವರ್ಸ್ಗೆ ಒಂದ್ಸಲ 3 ಅವರ್ಸ್ಗೆ ಒಂದ್ಸಲ ಪದೇ ಪದೇ ಪಾಪು ಹಾಲು ಕುಡಿತಿದ್ದಾಗ ಮಾತ್ರನೇ ನಿಮಗೆ ಚೆನ್ನಾಗಿ ಹಾಲಾಗುತ್ತೆ. ಸೊ ಒಂದು 5 ಡೇಸ್ ವೆಯ್ಟ್ ಮಾಡಿ. ಆಮೇಲೆ ನಿಮ್ಗೆ ಅದೇ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ಡಾಕ್ಟರ್ ಸಜೆಷನ್ನ ಫಾಲೋ ಮಾಡಿ. ಬಟ್ ಮೊದಲೇ ನೀವು ಆ ಥರ ಬೀಳೋದಕ್ಕೆ ಹೋಗಬೇಡಿ. ಪಾಪು ಆಗಿದ ಕೂಡಲೇ ಒಂದು 2 ಅವರ್ಸ್ಗೆ ಒಂದ್ಸಲಿ 3 ಅವರ್ಸ್ಗೆ ಒಂದ್ಸಲಿ ಪಾಪುಗೆ ಚೆನ್ನಾಗಿ ಫೀಡ್ ಮಾಡ್ತಾ ಇರಿ. ಸೊ ಆಮೇಲೆ ನಿಮಗೆ ಚೆನ್ನಾಗಿ ಹಾಲಾಗೋದಕ್ಕೆ ಶುರುವಾಗೋಗುತ್ತೆ. ಸೊ ಡೆಲಿವರಿ ಆದ ನಂತರನೂ ಅಯನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಕಂಪಲ್ಸರಿ ಒಂದು 3 ಮಂತ್ಸ್ ಆದರೂ ತಗೊಳ್ಳಿ. ಸೊ ಪಾಪುಗೆ ಚೆನ್ನಾಗೂ ಹಾಲಾಗುತ್ತೆ. ನಿಮಗೆ ಆಮೇಲೆ ಕಂಪ್ಲೇಂಟ್ಸ್ ಇರುತ್ತೆ ಅಲ್ವಾ, ಹೇರ್ ಫಾಲ್ ಆಗ್ತಿದೆ, ಸ್ಕಿನ್ ಎಲ್ಲ ಒಂದು ರೀತಿ ಆಗ್ತಿದೆ ಅಂತೆಲ್ಲನೂ. ಸೊ ಅದೆಲ್ಲನೂ ಕಡಿಮೆ ಆಗೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.